ನಮಸ್ಕಾರ ವೀಕ್ಷಕರೇ, SCN ಟಿವಿಗೆ ಸ್ವಾಗತ. ಇದು ಸುದ್ದಿಗಳ ಲೋಕ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಎತ್ತುಗಳನ್ನು ಪ್ರಾಣಪಣವಿಟ್ಟು ರಕ್ಷಿಸಿದ ರೈತ. ಹರನಾಳ ಗ್ರಾಮದ ಬಡ ರೈತ ಮಾಳಪ್ಪ ಬಿರಾದಾರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರವಾಹದಲ್ಲಿ ಕೊಚ್ಚಿಹೋದ ಜೋಡೆತ್ತುಗಳನ್ನು ರಕ್ಷಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗುತ್ತಿದ್ದು, ಡೋಣಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಸಂದರ್ಭದಲ್ಲೇ ಸೋಮವಾರ ಮಾಳಪ್ಪ ಬಿರಾದಾರನು ಗ್ರಾಮದ ಹತ್ತಿರದ ನದಿ ತೀರದಲ್ಲಿ ತನ್ನ 2 ಎತ್ತುಗಳನ್ನು ಸ್ನಾನ ಮಾಡಿಸಲು ಕರೆದುಕೊಂಡು ಹೋದನು. ಆದರೆ ತೀವ್ರ ಪ್ರವಾಹದಿಂದ ಎತ್ತುಗಳು ಕಾಲುಜಾರಿ ನೀರಿನಲ್ಲಿ ಬಿದ್ದು ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಹರಿದು ಹೋದವು. ಈ ದೃಶ್ಯವನ್ನು ಕಂಡ ಮಾಳಪ್ಪ ಹಿಂದೆ ಮುಂದೆ ಯೋಚಿಸದೆ ನದಿಗೆ ಜಿಗಿದು ಮೊದಲು ಒಂದು ಎತ್ತನ್ನು ದಡಕ್ಕೆ ತಂದು ಕಟ್ಟಿ, ಬಳಿಕ ಮತ್ತೊಮ್ಮೆ ನೀರಿಗೆ ಇಳಿದು 2ನೇ ಎತ್ತನ್ನು ಸುರಕ್ಷಿತವಾಗಿ ದಡಕ್ಕೆ ತಂದು ಸೇರಿಸಿದನು. ನೀರಿನ ಪ್ರವಾಹ ತೀವ್ರವಾಗಿದ್ದರಿಂದ ಗ್ರಾಮಸ್ಥರು ನೀರಿಗೆ ಇಳಿಯಬೇಡ, ನಿನ್ನ ಜೀವ ಮುಖ್ಯ ಎಂದು ಎಚ್ಚರಿಸಿದರು. ತನ್ನ ಬದುಕಿಗೆ ಆಧಾರವಾಗಿದ್ದ ಎತ್ತುಗಳನ್ನು ಬಿಡದೆ ಮಾಳಪ್ಪ ಸಾಹಸ ಪ್ರದರ್ಶಿಸಿದನು. ಈ ಘಟನೆಯನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರು ಮಾಳಪ್ಪ ಬಿರಾದಾರನ ಈ ಧೈರ್ಯಮಯ ಕಾರ್ಯಕ್ಕೆ ಸರ್ಕಾರವು ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭ ಮುತ್ತು ಚಳ್ಳಗಿ, ಹನುಮಂತರಾಯ ಬಿರಾದಾರ, ಮಲ್ಲಣ್ಣ ಚಳ್ಳಗಿ, ವೆಂಕಪ್ಪ ಎಡಹಳ್ಳಿ, ಶಂಕ್ರಪ್ಪ ಚಳ್ಳಗಿ, ಈರಪ್ಪ ಅಂಬಳನೂರ, ತಾರಾಬಾಯಿ ಹಜೇರಿ, ಮೀನಾಕ್ಷಿ ರಜಪೂತ್ ಹಾಗೂ ಹಲವರು ಹಾಜರಿದ್ದರು. ವರದಿ ಸಂಗನಗೌಡ ಗಬಸಾವಲಗಿ, SCN ಟಿವಿ ನ್ಯೂಸ್, ತಾಳಿಕೋಟಿ. ನಮ್ಮೂರು ಹರ್ನಾಳ್ರಿ, ಮಾಳಪ್ಪ ಬಿರಾದಾರ್ರಿ. ಹಿಂಗ ಮೇ ತೊಳ್ಯಾಕ ಹೋಗಿದ್ದೀನಿ. ಮೇ ತೊಳೆತ್ನಾಗ ತೊಳಕ್ ಹೋಗಿದ್ರಿ? ಮೇ ತೊಳ್ಯಾಕ ಎಲ್ಲಿ ಅಲ್ಲಿ ಕೂಲಿ ಬಲ್ಲಿ ತೊಳ್ಯಾಕ ಹೋಗಿದ್ದೀನಿ ರೀ. ಎತ್ತು ಕರ್ಕೊಂಡೋಗಿ ಸೆಳಿಗೆ ಬಿದ್ದು ರೀ. ಎತ್ತಿನ ಹಗ್ಗ ಗಂಟು ಹಾಕಿದ್ದೀನಿ ರೀ. ಆ ಗಂಟು ಬಿಚ್ಚಾಕ ನಾನು ಹೋಗಿ ಎತ್ತಿನಿಂದ ಹೋಗಿ ಕೇರಿ ಎತ್ತಿನ ಗಂಟು ಅರ್ಧ ದೋಣಿಗೆ ಹೋಗಿ ಬಿಚ್ಚಿದ್ದೀನಿ ರೀ. ಒಂದು ಅರ್ಧ ಕಿಲೋಮೀಟ್ರ್ ಆಗ್ತೈತೆ ರೀ. ಅದು ಹೋಗಿ ಒಂದು ಎತ್ತು ಬಿಚ್ಚಿ ಕಡ್ಯಾಕ್ ಮಾಡಿ ಹಿಡ್ಕೊಂಬಂದಿನಿ ರೀ. ಮತ್ತೊಂದು ಎತ್ತು ಅಲ್ಲೇ ಉಳ್ದೈತೆ ರೀ. ಕೂಲಿ ಮೇಲಿದ್ದ ಹೋಗಿ ಜಿಗದಕೇರಿ ಅದೊಂದು ಎತ್ತು ಕಡ್ಯಾಕ್ ಮಾಡ್ಕೊಂಬಂದಿವ್ರಿ ಹೋಗಿ. ಈ ಎತ್ತುಗಳ ಬೆಲೆ ಎಷ್ಟದ? ಈ ಎತ್ತುಗಳ ಬೆಲೆ 1.30 ತನ ಐತಿ. 1,30,000 ಅಲ್ಲ, ನೀನು ಆ ಟೈಮ್ದಾಗ ಈ ಎತ್ತುಗಳು ಹರಿದು ಹೋದಾಗ ದೊಡ್ಡ ಮಟ್ಟದ ಹರಿವಿತ್ತು ನೀರಿಂದು. ಈ ನೀರ ಒಳಗೆ ಬಿದ್ದರೆ ನಾನು ಹರಿದೋತ ಜೀವ ಹೋಗ್ತದಪ್ಪ ಅನ್ನೋಂತ ಹಂಗೆ ನಿನಗೆ ಇದ್ದಿಲ್ಲ? ಇಲ್ಲ, ಎತ್ತುಗಳು ಗಂಟು ಹಾಕಿನಲ್ರಿ. ಅವು ಸಾಯ್ತಾವ ಅನ್ನೋದೊಂದು ಉದ್ದೇಶ, ಅವ್ನು ಹೋಗಿ ಉಳಿಸ್ಬೇಕು ಅನ್ನೋದೊಂದು ಉದ್ದೇಶಕ್ಕಾಗಿ ಅದರಿಂದ ಜೀವ ಏನದ ಹಂಗೆ ತೋರ್ದು ಏನದು ಹೋದಿ. ಎಷ್ಟು ಒಂದು ಅರ್ಧ ಕಿಲೋಮೀಟರ್ ಹೋಗಿತ್ತು? ಕಿಲೋಮೀಟರ್ ಹೋಗಿತ್ತು? 1 ಕಿಲೋಮೀಟರ್ ಸ್ವಲ್ಪ ಕಡಿಮೆ ಆಗ್ತದ್ರಿ. ಅಷ್ಟು ಉದ್ದೋಗಿತ್ತು, ಹರಿದೋಗಿದ್ದು. ಹೌದೇನ್ರ? ಅಕ್ಕಿನ ಮಾಡಿದಿರಿ? ಇವಾಗ ನಿನ್ನ ಸ್ವಂತ ಎತ್ತುಗಳು? ಸ್ವಂತ ಎತ್ತುಗಳು. ಇದು ನಿಂದ ಹೊಲ ಅದ? ಹೊಲ ಐತಿ, 1 ಎಕರೆ ಐತಿ. ಆಯ್ತು, ಒಂದು ಉದ್ದೇಶಕ್ಕೆ ಹಂಗೆ ಒಬ್ಬರಿಂದ ಹೋಗಿ ಕಡ್ಯಾಕ್ ಮಾಡ್ಕೊಂಡ್ಬಂದಿನಿ. ಮಲ್ಲಣ್ಣ ಚಳ್ಳಿ ಭಾಳ ಡೋಣಿ ಹೊತ್ತಿನಾಗ ಎತ್ತು ಮೇಯ್ಕೊಳ್ಳೋ ಹೊತ್ತಿನಾಗ ನೀರು ಭಾಳ ಚಳಿಗೆ ಬಂದು ಎತ್ತು ಹೋಗಿದ್ದಾರೆ. ಎತ್ತಿನ ಕತ್ತು ಬಿದ್ದು ಎತ್ತು ಹೋಗ್ಕೊಂಡು ಜೀವಕ್ಕೆ ಸತ್ಗಳು ಹಿಡ್ಕೊಂಡು ದಂಡಿಗೆ ತಂದು ನಿಂತ್ಕೊಂಡ್ರು. ಮತ್ತೊಂದು ಎತ್ತು ತಂದು ದಂಡಿ ಕಟ್ಟಿ ಮತ್ತೊಂದು ಎತ್ತು ಹೋಗಿ ಈ ಕೆಲಸದ ಬಗ್ಗೆ ನಿಮಗೆ ಅಭಿಮಾನ ಬಣ್ಣ ಹಳ್ಳಿ ಅವನು ಸಣ್ಣವ ಮಾಡ್ಯಾನಂತ ನಾವು ಸರಕು ಇಲ್ಲಿ ಹಾಂ ಪಾವ ಒಳ್ಳೆ ಒಳ್ಳೆ ಈ ಸಲ ಸ್ಪೆಷಲ್ ಮಗನ